ಇಷ್ಟು ದಿವಸ ನನ್ನ ಮಗಳು ನನ್ನ ಜೊತೆನೇ ಇರ್ಬೇಕು ಅಂತ ಆಸೆ ಪಡ್ತಾ ಇದ್ದೆ. ಇಲ್ಲೇ ಇದ್ದೀನಲ್ವಮ್ಮ. ಆದ್ರೆ ಮುಂದೆ ಇರ್ಬೇಡ ಅಂತ ಹೇಳೋದಕ್ಕೆ ಹೋದೆ ನಕ್ಷತ್ರ. ಹೌದು ಹೌದು, ಇನ್ಮೇಲೆ ನೀನು ಈ ಮನೆಯಲ್ಲಿ ಇರ್ಕೂಡ್ದು. ನಾನು ನನ್ನಮ್ಮ ಹೇಳ್ತಿದ್ದೀನಿ ಕಡೆ ಈ ಮನೆಯಲ್ಲಿ ಇರ್ಬೇಡ, ಹೊರಟೋಗೋ. ಶರ್ಲಿ, ನಿಂಗಾಗಿಲ್ಲ ಅಂದ್ರೆ ಬಿಡು, ಪರವಾಗಿಲ್ಲ. ಕಮಲಮ್ಮಂಗೆ ಹೇಳಿದ್ರೆ ಅವರೇ ಬಿಡಿಸ್ಕೊಡ್ತಾರೆ. ನೋ 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 ನೋ, ಲೆಟ್ ಮಿ ಡು ದಿಸ್. ಕಲಿಯಬೇಕು. ಸರಿ ಆಯ್ತು, ಕಲಿ. ಶರ್ಲಿ, ಟೇಸ್ಟ್ ನೋಡು. ಸಕ್ಕರೆ ಸಾಕ ಅಂತ ಹೇಳು. ಇಟ್ಸ್ ಪರ್ಫೆಕ್ಟ್. ಸಾಕೋ. ನಕ್ಷತ್ರಂಗೆ ಕೊಬ್ಬರಿ ಮಿಠಾಯಿ ಅಂದ್ರೆ ತುಂಬಾ ಇಷ್ಟ ಅಂತೆ. ಮಾತಾಡ್ತಾ ಹೇಳಿದ್ಲು, ಅದಕ್ಕೆ ಮಾಡ್ತಾ ಇದ್ದೀನಿ. When is she coming back? ಅವಳಿನ್ ವಾಪಸ್ ಬರಲ್ಲ ಶರ್ಲಿ, ಅವ್ರ ಅಪ್ಪನ ಮನೆಗೆ ಹೋದ್ಲಲ್ಲ. ಬೇಕಿದ್ರೆ ನಾವೇ ಅಲ್ಲಿ ಹೋಗಿ ನೋಡ್ಕೊಂಡ್ ಬರಬಹುದು. Oh, okay. Good idea. ಅಕ್ಕ, may I ask you something? ಶರ್ಲಿ, ಕೇಳು. ನನಗೆ ಏನ್ ಫೀಲ್ ಗೊತ್ತಾ? ನಕ್ಷತ್ರ ಭೂಪತಿ nice pair. Bhupati will be happy with Nakshatra more than Shweta. ಏಯ್, ಏನೇ ಮಾತಾಡ್ತಿದ್ಯಾ? ತಲೆಗಿಲೆ ಕೆಟ್ಟಿದ್ಯಾ ನಿನ್ಗೆ? ಇಷ್ಟ ದಿನ ಮಗಳು ಬೇಕು ಅಂತ ಜೀವ ತಿಂತಿದ್ದೆ, ಇವಾಗ ಕರ್ಕೊಂಡ್ ಬಂದಿದ್ದೀನಿ, ಉಳಿಸ್ಕೊಳ್ಳೋದ್ ಬಿಟ್ಟು ಹೋಗು ಅಂತಿದ್ಯಾ? ಇಷ್ಟು ದಿವಸ ನನ್ನ ಗಂಡ ಏನು ಎಂಥವ್ರಂತ ನನಗೆ ಗೊತ್ತಿರ್ಲಿಲ್ಲ. ಅದಕ್ಕೆ ನನ್ನ ಮಗಳು ವಾಪಸ್ ಬರ್ಲಿ ಅಂತ ನಾನು ಹೇಳ್ತಿದ್ದೆ. ಆದ್ರೆ ಈಗ ನನ್ನ ಗಂಡ ಏನು, ಅವನ ಮನಸ್ಸು ಎಂಥದ್ದು ಅಂತ ಗೊತ್ತಾಯ್ತು. ಗೊತ್ತಾದ ಮೇಲೂ ನನ್ನ ಮಗಳು ಇಲ್ಲೇ ಇರ್ಬೇಕಾ? ಅವಳು ಇಲ್ಲೇ ಇದ್ರೆ ಅವಳನ್ನ ಮಾರ್ಕೊಂಡು ತಿನ್ಬಿಡ್ತೀರಾ ಅಷ್ಟೇ. ಏಯ್, ಅತಿ ಆಡ್ತಾ ಇದೀಯಾ? ನಾನ್ಗೆ ಉದ್ದ ಆಗ್ತಾ ಇದೆ. ಗಂಡ ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರೋದ್ ಕಲಿ. ನಕ್ಷತ್ರ ಎಲ್ಲೂ ಹೋಗ್ತಾ ಇಲ್ಲ, ಇಲ್ಲೇ ಇರ್ಬೇಕು. ಇರೋದಿಲ್ಲ. ಇನ್ನು ಒಂದು ಕ್ಷಣನೂ ಅವಳು ಈ ಮನೆಯಲ್ಲಿ ಇರೋದಕ್ಕೆ ನಾನ್ ಬಿಡೋದಿಲ್ಲ. ಇವ್ರ ಹೆಂಡತಿ ದೇವ್ರಂತವ್ರು ನನ್ನ ಮಗಳನ್ನ ತಮ್ಮ ಹೊಟ್ಟೆನಲ್ಲಿ ಹುಟ್ಟಿರೋ ಮಗಳ ತರ ನೋಡ್ಕೊಳ್ತಾರೆ. ಆ ನಂಬಿಕೆ ನನಗಿದೆ. ಅದಕ್ಕೆ ಇವಳನ್ನ ಅವ್ರ ಜೊತೆ ಕಳಿಸ್ಕೊಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಇದನ್ನ ನಿಮ್ಮಿಂದ ತಡೆಯೋದಕ್ಕೆ ಸಾಧ್ಯ ಇಲ್ಲ. ಅಯ್ಯ ನಿನ್ನ
ಶರ್ಲಿ ನಿಧಾನ, ಮತ್ತೆ ಏನಾದ್ರೂ ಕೇಳಿಸ್ಕೊಂಡ್ರೆ ಅಷ್ಟೇ. ಭೂಪತಿ ನಕ್ಷತ್ರ ಇಬ್ರು ಒಳ್ಳೆ ಫ್ರೆಂಡ್ಸ್, ಅವರಿಬ್ರು ಮಧ್ಯೆ ಆ ಥರ ಎಲ್ಲ ಏನೂ ಇಲ್ಲ. ಅಷ್ಟೇ ಇಲ್ಲ, ನಕ್ಷತ್ರ ಇನ್ನೊಂದು ಹುಡುಗನ ಲವ್ ಮಾಡ್ತಾ ಇದ್ದಾಳೆ. ಅವಳಿಗೆ ಅವನ್ ಕಂಡ್ರೆ ತುಂಬಾನೇ ಇಷ್ಟ ಇದೆ. ಸೊ ನಕ್ಷತ್ರಂಗೆ ಭೂಪತಿ ಮೇಲೆ ಆ ಥರ ಫೀಲಿಂಗ್ಸ್ ಇರಕ್ಕೆ ಚಾನ್ಸೇ ಇಲ್ಲ ಬಿಡು. ಪಕ್ಕ ಅವಳಿಗೆ ಯಾರ ಮೇಲೋ ಲವ್ ಆಗಿದೆ. ಅದಕ್ಕೆ ಏನ್ ಹೇಳ್ತಾ ಇದ್ದೀರಾ? ನಕ್ಷತ್ರಂಗ್ ಲವ್ ಆಗಿದ್ಯಾ? ಯಾಕೆ ನಿನಗ್ ಗೊತ್ತಿಲ್ವಾ? ಇದನ್ನ ನಕ್ಷತ್ರನೇ ಹೇಳಿರೋದು, ನಾನೇ ಕೇಳಿಸ್ಕೊಂಡಿದ್ದೀನಿ. ಇದೇ ಕೊನೆ. ಇನ್ನೊಂದ್ಸಲ ನನ್ನ ಅಮ್ಮನ ಮೇಲೆ ಕೈ ಎತ್ತಿದ್ರು ನಾನ್ ಸುಮ್ನಿರಲ್ಲ. ನಿಮ್ ಹೆಂಡತಿ ಅವಳು, ಸ್ವಲ್ಪನಾದ್ರೂ ಮರ್ಯಾದೆ ಕೊಡೋದ್ ಕಲೀರಿ. ಇವಾಗೇನು ಅಮ್ಮ ಇಲ್ಲಿಂದ ಹೋಗು ಅನ್ನೋದಕ್ಕೆ ತಾನೇ ನಿಮಗ್ ಸಿಟ್ಟು? ಅದಕ್ಕೆ ಅಲ್ವಾ ಹೊಡಿಯಕ್ ಬಂದಿದ್ದು? ಕೇಳಿಸ್ಕೊಳ್ಳಿ, ಅಮ್ಮ ಹೇಳಿದಕ್ಕೆ ಕಲ್ದೆ ಇದ್ರು ನನಗೆ ಅನಿಸ್ತಿರೋದಕ್ಕೆ ನಾನು ಹೋಗ್ತಿದ್ದೀನಿ. ನಾನು ಈ ಮನೇಲಿ ಇರಲ್ಲ ಪಾಪ. ಏನು ನಕ್ಷತ್ರ ಹೇಳದ್ಲಾ ಲವ್ ಮಾಡ್ತಾ ಇದೀನಿ ಅಂತ? ಯಾವಾಗ ಅದಕ್ಕೆ? ಅವಳೇ ಹೇಳಿದ್ದು. ನಿಂಗೀಗಾಗ್ಲೇ ಗೊತ್ತಿರ್ಬೋದು ಅಂತ ನಾನ್ ಸುಮ್ನಿದ್ದೆ. ಛೇ, ನೀವೆಲ್ಲೋ ಕನ್ಫ್ಯೂಸ್ ಆಗಿದ್ದೀರಾ ಅದಕ್ಕೆ. ಅವಳಿಗೆ ಲವ್ ಆಗದ? ಒಂದ್ ವೇಳೆ ಆದ್ರೂ ಅದ್ ನನಗ್ ಗೊತ್ತಾಗದೆ ಇರುತ್ತ ಅದಕ್ಕೆ? ಯಾಕೆ ಅವಳಿಗೆ ಲವ್ ಆಗ್ಬಾರ್ದ? ಅವಳೊಬ್ಳು ಹೆಣ್ಣಲ್ವಾ? ಅವಳಿಗೆ ಭಾವನೆಗಳಿರಲ್ವಾ? ಇರುತ್ತೆ ಅದಕ್ಕೆ, ಆದ್ರೆ ನಮ್ ಖಾಲಿ ಡಬ್ಬಿನೇ ಒಂದ್ ಟೈಪು. ಅವಳಿಗೆ ಈ ಲವ್ ಗಿವ್ ಎಲ್ಲ ಸೂಟೇ ಆಗಲ್ಲ. ಇನ್ ಕೇಸ್ ಲವ್ ಇದ್ದಿದ್ರು ಅದ್ ನನಗೆ ಹೇಳ್ದೆ ಇರ್ತಿಲ್ಲ ಅದಕ್ಕೆ. ಎಲ್ಲಾನು ಎಲ್ಲಾರ ಹತ್ರನೂ ಹೇಳ್ಕೋಬೇಕು ಅಂತ ಏನಿಲ್ಲ. ಕೆಲವೊಂದು ವಿಷಯಗಳನ್ನ ನಮಗ್ ತುಂಬಾ ಬೇಕಾಗಿರೋರ್ ಹತ್ರನೇ ನಾವು ಮುಚ್ಚಿಡ್ತೀವಿ. ಸಂಕೋಚನೋ, ಭಯನೋ, ನಾಚಿಕೆನೋ ಏನೋ ಒಂದ್ ಅಡ್ಡ ಬರುತ್ತೆ, ಹೇಳ್ಕೊಳಕ್ ಆಗಲ್ಲ. ಹಾಗಂತೀರಾ? ಏನ್ ಹೇಳ್ತಾ ಇದ್ಯಾ? ಏನ್ ಮಾತಾಡ್ತೀಯ ನಕ್ಷತ್ರ? ನೀನ್ ನಮ್ ಜೊತೆನೇ ಇರ್ಬೇಕು. ಬೇಡ ನಕ್ಷತ್ರ, ನೀನ್ ಇಲ್ಲಿರ್ಬೇಡ. ಇವ್ರ ಸ್ವಾರ್ಥಕ್ಕೆ ನೀನ್ ಬಲಿಯಾಗ್ಬೇಕಾಗತ್ತೆ. ಮುಂದೆ ಏನಾಗುತ್ತೆ ಅಂತ ಗೊತ್ತಿದ್ಮೇಲೆ ಇಲ್ಲಿ ಯಾಕಿರ್ಬೇಕು? ನೀನ್ ಹೊರಡು. ಅಂಕಲ್, ನಡೀರಿ ಹೋಗೋಣ. ನೋಡಿ, ನಿಮಗೆ ಯಾವಾಗ ಬೇಕಾದರೂ ಬಂದು ನಿಮ್ಮ ಮಗಳನ್ನ ನೋಡ್ಕೊಂಡು ಹೋಗಿ. ಬೇಕಾದ್ರೆ ಒಂದು 4 ದಿನ ನಮ್ಮ ಜೊತೆ ಇದ್ರೂ ನಮ್ಗೇನು ಅಭ್ಯಂತರ ಇಲ್ಲ. ಯಾವುದೇ ಸಂಕೋಚ ಇಲ್ಲದೆ ಬನ್ನಿ. ನಿಮ್ಮಿಂದ ದೊಡ್ಡ ಉಪಕಾರ ಆಯ್ತು. ನಿಮ್ಮ ಉಪಕಾರನ ನಾನು ಯಾವತ್ತೂ ಮರೆಯೋದಿಲ್ಲ ಸರ್. ನನ್ನ ಮಗಳ ಥರ ಅಂದಿದ್ದೀನಿ. ಅಂದಮೇಲೆ ನನ್ನ ಮಗಳನ್ನ ನೋಡ್ಕೊಳ್ಳೋದ್ರಲ್ಲಿ ಉಪಕಾರ ಏನು ಬಂತು? ಅದೆಲ್ಲ ಏನಿಲ್ಲ. ನೀವೇನು ಯೋಚನೆ ಮಾಡಬೇಡಿ, ಅವಳು ನಮ್ಮ ಜೊತೆ ಆರಾಮಾಗಿರ್ತಾಳೆ. ಆ ನಂಬಿಕೆಯಿಂದನೇ ಕಳಿಸ್ಕೊಡ್ತಾ ಇದ್ದೀನಿ ಸರ್. ಏನ್ ಖುಷಿಯಾಗಿದ್ರೆ ನಾನು ಖುಷಿಯಾಗಿರ್ತೀನಿ ಕಡೆ. ಈ ನರಕದಲ್ಲಿತ್ತು ಅನುಭವಿಸೋದಕ್ಕಿಂತ ಅವ್ರ ಮನೇಲಿ ಆರಾಮಾಗಿರೋ ಪುಟ್ಟ. ನಕ್ಷತ್ರ ಒಂದು ಹುಡುಗನ್ನ ಪ್ರೀತಿಸ್ತಿದ್ದೀನಿ ಅಂದ, ಅವಳೇ ಹಾಗಂದ್ಲ. ಏನು ಕನ್ಫ್ಯೂಷನ್ ಇಲ್ಲ ಅಲ್ವಾ?
ಬಾಯ್ ಬಿಟ್ಟು ಅಂದ್ರೆ ಡೈರೆಕ್ಟ್ ಆಗಿ ಬಂದು ಅಕ್ಕ ನಾನೊಬ್ಬನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಲಿಲ್ಲ. ಅದೇನಾಯ್ತು ಅಂದ್ರೆ ಅವತ್ತೊಂದಿನ ಅವಳು ನಿಧಿಗೆ ಕತೆ ಹೇಳ್ತಾ ಇದ್ಲು. ಊರಲ್ಲಿ ಒಬ್ಳು ಹುಡುಗಿ ಇದ್ಲು, ಶಾಪಗ್ರಸ್ತ ರಾಜ್ಕುಮಾರಿ. ಅವಳ್ದೊಂದು ಚಿಕ್ಕ ಮನೆ, ಚಿಕ್ಕ ಫ್ಯಾಮಿಲಿ. ಆಮೇಲೆ ಅವಳು ದಿನಕ್ಕೆ 3 ಕಡೆ ಕೆಲ್ಸಕ್ಕೆ ಹೋಗಿ ಅವಳ ಮನೆ ನೋಡ್ಕೋತಿದ್ಲು. ಜೋಪಾನ. ಎಲ್ಲಯ್ಯ ಹೋಗ್ತಿದ್ಯಾ? ನಿಂತ್ಕೋ. ನಿಮ್ಗೆಲ್ಲ ಬಾಯಿ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ. ಹೇಳೋ ರೀತಿನಲ್ಲಿ ಹೇಳಿದ್ರೇನೆ ನಿಮ್ಗೆ ಅರ್ಥ ಆಗೋದು. ಇವಾಗ ಅದೇನ್ ಕರ್ಕೊಂಡು ಹೋಗ್ತೀಯೋ ನಾನು ನೋಡ್ತೀನಿ.